ಇನ್ನು ಚಿಕ್ಕಮಗಳೂರಲ್ಲೂ ಸಹ ಮಳೆ ಆರ್ಭಟ ಜೋರಾಗಿದ್ದು ಇಲ್ಲಿನ ಜಿಲ್ಲಾಡಳಿತ ಸಾಕಷ್ಟು ಕ್ರಮವನ್ನು ವಹಿಸಿದೆ. ಏನೆಲ್ಲ ಕ್ರಮವನ್ನು ಅಲ್ಲಿ ವಹಿಸಲಾಗಿದೆ ನೋಡೋಣ. ಕಾಫಿ ನಾಡಿಗೆ ಜೂನ್, ಜುಲೈ, ಆಗಸ್ಟ್ ಡೇಂಜರ್ ಡೇಂಜರ್. ಚಿಕ್ಕಮಗಳೂರಲ್ಲಿ ದಾಖಲೆ ಬರೆಯುತ್ತಾ ಮಳೆ. ಜಿಲ್ಲಾಡಳಿತಕ್ಕೆ ಐಎಂಡಿ ಕೊಟ್ಟ ಎಚ್ಚರಿಕೆ ಏನು ಗೊತ್ತಾ? ರಾಜ್ಯದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತಿದೆ. ಅದರಲ್ಲೂ ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರದ ಬಗ್ಗೆ ಹೇಳುವಂತೆಯೇ ಇಲ್ಲ. ಮಳೆಯೂರು ಚಿಕ್ಕಮಗಳೂರಲ್ಲಿ ಮಳೆಯಿಂದಾಗಬಹುದಾದ ಅನಾಹುತಗಳ ಮೇಲೆ ನಿಗಾ ವಹಿಸಿರುವ ಜಿಲ್ಲಾಡಳಿತ ಅದಾಗಲೇ ಹಾನಿ ತಡೆಗೆ ಸಿದ್ಧತೆ ನಡೆಸುತ್ತಿದೆ. 2019 ಆಗಸ್ಟ್ 9 ಕಾಫಿ ನಾಡಿಗರ ಪಾಲಿಗೆ ಇಂದಿಗೂ ಬ್ಲಾಕ್ ಡೇ. ಯಾಕಂದ್ರೆ ಅಂದು ಒಂದೇ ರಾತ್ರಿಗೆ 22 ಮಿಲಿಮೀಟರ್ ಮಳೆ ಸುರಿದಿತ್ತು. ಅಂದಿನ ಸಮಸ್ಯೆಗೆ ಇಂದಿಗೂ ಸಮರ್ಪಕ ಪರಿಹಾರ ಸಿಕ್ಕಿಲ್ಲ. ಆದ್ರೆ ಈ ಬಾರಿ ಮತ್ತೆ ಐಎಂಡಿ ಅಂಥದ್ದೇ ಮಳೆ ಸುರಿಯುತ್ತೆ ಎಂದು ಕಾಫಿ ನಾಡಿಗೆ ಎಚ್ಚರಿಕೆ ನೀಡಿದೆ. ಹಾಗಾಗಿ ಈ ವರ್ಷ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಜೂನ್, ಜುಲೈ, ಆಗಸ್ಟ್ ತಿಂಗಳನ್ನ ಡೇಂಜರ್ ಎಂದೇ ಪರಿಗಣಿಸಲಾಗಿದೆ. ಐಎಂಡಿ ಅಲರ್ಟ್ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಮಳೆ ಹಾನಿ ನಿಭಾಯಿಸಲು ಸರ್ವಸನ್ನದ್ಧವಾಗಿದೆ. ಮಳೆ ನೀರು ಎದುರಿಸಲು ಗ್ರಾಮ ಪಂಚಾಯಿತಿ, ಹೋಬಳಿ, ಕೇಂದ್ರ ಹಾಗೂ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳ ನೇಮಕವಾಗಿದೆ. ಕಾಫಿ ನಾಡಲ್ಲಿ 56% ಜಾಸ್ತಿ ಮಳೆಯಾಗಿದ್ದು ಮಳೆಗಾಲ ಹೇಗಿರುತ್ತೋ ಅಂತ ಜನರಿಗಿಂತ ಜಿಲ್ಲಾಡಳಿತಕ್ಕೆ ಹೆಚ್ಚು ಟೆನ್ಷನ್ ಆಗಿದೆ. ಹಾಗಾಗಿ ಕಾಳಜಿ ಕೇಂದ್ರ, ತರಬೇತಿ ನಿರತ ಸಿಬ್ಬಂದಿ, ಪೊಲೀಸ್, ಫಾರೆಸ್ಟ್, ಫೈರ್, ಮೆಸ್ಕಾಂ 24 ಗಂಟೆಯೂ ಅಲರ್ಟ್ ಆಗಿದ್ದಾರೆ. ಜಿಲ್ಲಾಡಳಿತ ಕೂಡ ಮಳೆ ಎದುರಿಸಲು ಶಸ್ತ್ರಸಜ್ಜಿತವಾಗಿ ತಯಾರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏಪ್ರಿಲ್ ಮೇ ಮಳೆ ಆಗಿದೆ. ನಮ್ಮದು ಪ್ರೆಸಿಪಿಟೇಷನ್ನು ಅರೌಂಡ್ 56% ಅಧಿಕ ಆಗಿದೆ. ಮತ್ತು ನಮಗೆ ಜೂನ್, ಜುಲೈ ಅಲ್ಲೂ ಸಹಿತ ಅಧಿಕ ಮತ್ತು ಅತಿ ಹೆಚ್ಚು ಮಳೆ ಆಗುವ ಸಂಭಾವನೆ ಇದೆ ಅಂತ ನಮಗೆ ರಾಜ್ಯ ಮಟ್ಟದ IMDಯಿಂದ ನಮ್ಗೆ ಬಂದಿರುವಂಥದ್ದು. ಹಾಗಾಗಿ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಆಗಲೇ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಹೆಚ್ಚು ಮಳೆಯಿಂದ ಘಟನೆಗಳು ಸಂಭವಿಸ್ಬೋದು ಅಂತ ನಾವು ಆಗಲೇ ಮ್ಯಾಪಿಂಗ್ ಮಾಡ್ಕೊಂಡಿದ್ದೀವಿ. ಮತ್ತು ಆಲ್ಮೋಸ್ಟ್ ಒಂದು 88 ಕಡೆ ಕಾಳಜಿ ಕೇಂದ್ರಗಳನ್ನು ತೆರೆಯೋ ಬಗ್ಗೆನೂ ಸಹಿತ ನಾವು ಯಾವ್ಯಾವ ಸ್ಥಳ ಅಂತ ನಿಗದಿ ಮಾಡ್ಕೊಂಡಿದ್ದೀವಿ. ಅಲ್ಲದೆ ನಾವು ಕಮ್ಯುನಿಕೇಷನ್ ಪ್ಲ್ಯಾನ್, ಕಂಟ್ರೋಲ್ ರೂಮ್ ಇರ್ಬೋದು, ಪೊಲೀಸ್ ಕಂಟ್ರೋಲ್ ರೂಮ್, ಮೆಸ್ಕಾಂ ಕಂಟ್ರೋಲ್ ರೂಮ್, ಫೈರ್ ಮತ್ತು ಫಾರೆಸ್ಟ್, ಈ 5 ಕಂಟ್ರೋಲ್ ರೂಮ್ ಈಗಾಗಲೇ 24/7 ಕಾರ್ಯನಿರ್ವಹಿಸ್ತಾ ಇದೆ. ಚಾರ್ಮಾಡಿ ಘಾಟ್, ಮುಳ್ಳಯ್ಯನಗಿರಿ ಮೇಲೆ ವಿಶೇಷ ಕಾಳಜಿ. 80ಕ್ಕೂ ಹೆಚ್ಚು ಕಾಳಜಿ ಕೇಂದ್ರ ತೆರೆಯಲು ಜಿಲ್ಲಾಡಳಿತ ಸಿದ್ಧತೆ. ಗಾಳಿ, ಮಳೆ ಪ್ರಮಾಣ ನೋಡಿಕೊಂಡು ಪ್ರವಾಸಿಗರಿಗೂ ನಿರ್ಬಂಧ. ಕಳೆದ ವರ್ಷ ಮಳೆಗಾಲದಲ್ಲಿ ಚಾರ್ಮಾಡಿ ಘಾಟ್ ಹಾಗೂ ಮುಳ್ಳಯ್ಯನಗಿರಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಹಾಗಾಗಿ ಈ ಬಾರಿ ಕೂಡ ಭಾರೀ ಮಳೆ ಮುನ್ಸೂಚನೆ ಇರೋದ್ರಿಂದ ಗಾಳಿ, ಮಳೆ ಪ್ರಮಾಣ ನೋಡಿಕೊಂಡು ಪ್ರವಾಸಿಗರಿಗೆ ನಿರ್ಬಂಧ ಅಥವಾ ಲಿಮಿಟೆಡ್ ಟೂರಿಸ್ಟ್ಗೆ ಜಿಲ್ಲಾಡಳಿತ ಚಿಂತಿಸಿದೆ. ಜೊತೆಗೆ ಈಗಾಗಲೇ ಮಲೆನಾಡಿನಾದ್ಯಂತ ಎಲ್ಲೆಲ್ಲಿ ರಸ್ತೆ, ಸೇತುವೆ, ಮರಗಳು ಬೀಳುವಂತಿವೆ, ವಿದ್ಯುತ್ ಕಂಬ ಬಾಗಿದೆ, ಲೈನ್ಗಳು ಜಗ್ಗಿವೆ, ಅಲ್ಲೆಲ್ಲ ಕೂಡಲೇ ದುರಸ್ತಿ ಮಾಡೋದಕ್ಕೆ ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿದೆ. 22ಕ್ಕೂ ಹೆಚ್ಚು ಸೂಕ್ಷ್ಮ ಪ್ರದೇಶ ಗುರುತಿಸಿದ್ದು ಅಲ್ಲಿ ಲ್ಯಾಂಡ್ ಸ್ಲೈಡ್ ಅಥವಾ ನೀರು ನುಗ್ಗುವ ಸಂಭವ ಎದುರಾದ್ರೆ ಅಲ್ಲಿನ ನಿವಾಸಿಗಳನ್ನ ಸ್ಥಳಾಂತರಿಸುವುದಕ್ಕೂ ಸಿದ್ಧತೆ ಮಾಡಿಕೊಂಡಿದೆ. ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾ ಲ್ಯಾಂಡ್ ಸ್ಲೈಡ್ ಸ್ಥಳ ಪರಿಶೀಲನೆ ನಡೆಸಿದ್ದು 8 ಸ್ಥಳಗಳು ಡೇಂಜರ್ ಎಂದು ವರದಿ ನೀಡಿರೋದ್ರಿಂದ ಜಿಲ್ಲಾಡಳಿತ ಮತ್ತಷ್ಟು ಹೈ ಅಲರ್ಟ್ ಆಗಿದೆ. ಸೆನ್ಸಿಟಿವ್ ಪ್ರದೇಶ ಅಂತ ಮಾಡಿದ್ದೇವೆ. ಅದನ್ನು ನಾವು ವಿ ಆರ್ ಮಾನಿಟರಿಂಗ್. ಚಾರ್ಮಾಡಿ ಘಾಟ್ ಲಾಸ್ಟ್ ಟೈಮ್ ಸುಮಾರು ಬೋಲ್ಡರ್ಸ್ ಎಲ್ಲ ಬಿದ್ದಿತ್ತು. ಈ ಸರಿನೂ ಒಂದು ರೌಂಡ್ ರೇಖಿ ಮಾಡ್ಲಿಕ್ಕೆ ಹೇಳಿದ್ದೇವೆ. ಅತಿ ಹೆಚ್ಚು ನಮ್ಮದು ಕುಸಿತ ಬಂದಿದ್ದು ಮುಳ್ಳಯ್ಯನಗಿರಿ ಭಾಗದಲ್ಲಿ. ಟೂರಿಸ್ಟ್ಸ್ ಇದ್ದಾರೆ. ಫಾರ್ ನೆಕ್ಸ್ಟ್ 2 months ವಿಲ್ ಬಿ ಲಿಮಿಟೆಡ್. ಬಟ್ ಏನಾದ್ರು ಅತಿ ಹೆಚ್ಚು ಆದರೆ ದೆನ್ ಫಸ್ಟ್ ವಿ ವಿಲ್ ಯೂಸ್ ಅಡ್ವೈಸರಿ. ನಂತರ ನಾವು ಏನಾರು ರೆಸ್ಟ್ರಿಕ್ಷನ್ಸ್, ಕೆಲಾಮಿಟಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಮಾಡಬೇಕು ಅಂದರೆ ವಿ ವಿಲ್. ಇವತ್ತಿನ ದಿನಕ್ಕೆ ಮುನ್ನೆಚ್ಚರಿಕಾ ಕ್ರಮ ಅಂತ ನಾವು ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಟ್ರಾಫಿಕ್ ಮೂವ್ಮೆಂಟ್ಸ್ ಇದೆ. ಅಂಥ ಕಡೆ ಈಗಾಗಲೇ ಡೆಡ್ ವುಡ್ ಇರ್ಬೋದು, ಬೀಳೋ ಅಂಥ ಮರಗಳಿರ್ಬೋದು, ಅವನ್ನೆಲ್ಲ ತೆರವುಗೊಳಿಸಲಿಕ್ಕೆ ನಾವು ಡೈರೆಕ್ಷನ್ಸ್ ನೀಡಿದ್ದೇವೆ. ಒಟ್ಟಾರೆ ಹವಾಮಾನ ಇಲಾಖೆ ಸೂಚನೆ ಹಿನ್ನೆಲೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಆದರೆ ಕಳಸ ಹಾಗೂ ಮೂಡಿಗೆರೆ ತಾಲೂಕುಗಳು ದಾಖಲೆ ಮಳೆ ಬೀಳೋ ಪ್ರದೇಶಗಳಾಗಿದ್ದು ಅಲ್ಲಿ ಮತ್ಯಾವ ಅನಾಹುತ ಸೃಷ್ಟಿಯಾಗುತ್ತೋ ಅನ್ನೋ ಆತಂಕ ಜನಸಾಮಾನ್ಯರ ಜೊತೆ ಜಿಲ್ಲಾಡಳಿತಕ್ಕೂ ಇದೆ. ಆದರೆ ಜಿಲ್ಲಾಡಳಿತ ಮಾತ್ರ ಎಂಥದ್ದೇ ಪರಿಸ್ಥಿತಿಯನ್ನ ನಿಭಾಯಿಸಲು ಟೊಂಕ ಕಟ್ಟಿ ನಿಂತಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.